ಕಡಿಮೆ ರೇಟ್ಗೆ ಬಟ್ಟೆ ಸಿಕ್ಕಿದ್ರೆ ಹುಡುಗರು ಒಬ್ಬರು ಸ್ವಲ್ಪ ಪರ್ಚೇಸ್ ಮಾಡೋರಿಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ವಿಶಾಲ್ ಮಾಡ್ಕೋಣ ಅಂತ ಬರ್ತಾ ಇದ್ವಿ. ಬನ್ನಿ ಗಾಯ್ಸ್, ವಿಶಾಲ್ ಮಾಡ್ದು ಒಂದು ರೌಂಡ್ ತೋರಿಸ್ಕೊಡ್ತೀನಿ. ನಾನು ಓಲ್ಡ್ ಚಾನಲಲ್ಲಿ ಹಾಕಿದ್ದೆ, ಬಟ್ ಅದು ಹೋಗ್ಬಿಟ್ಟೈತೆ. ನಿಮಗೆ ಕಡಿಮೆ ಅಂದರೆ 99 ರೂಪಾಯಿಂದ ಬಟ್ಟೆ ಸಿಗುತ್ತೆ. ನೋಡಿ, ಇದೇ ವಿಶಾಲ್ ಮಾರ್ಟ್. ಬನ್ನಿ ಹೋಗೋದ. ನಮ್ಮ ದೋಸ್ತೆಲ್ಲ ಇದ್ದಾರೆ. ಕಡಿಮೆ ರೇಟಿಗೆ ಸಿಕ್ಕಿದ್ರೆ ನಾವು ಕೂಡ ಒಂದು ಪರ್ಚೇಸ್ ಮಾಡೋದ. ನೋಡಿ ಗಾಯ್ಸ್, ಫಸ್ಟ್ ಫ್ಲೋರ್ ಲೇಡೀಸ್ ಸೆಕ್ಷನ್. ವಿ ಹ್ಯಾವ್ ಟು ಗೋ ಫಸ್ಟ್ ಫ್ಲೋರ್. ದಿಸ್ ದ ಸೆಕೆಂಡ್ ಒನ್. ದಿಸ್ ಇಸ್ ದ ಬಾಯ್ಸ್ ಸೆಕ್ಷನ್. ಫಸ್ಟ್ ಫ್ಲೋರ್ ಇದು. ಇನ್ನೂ ಒಂದು ಫ್ಲೋರ್ ಮೇಲೆ ಹೋಗ್ಬೇಕು. ಬನ್ನಿ ಹೋಗೋದ. ನೀವು ಮಾಡಿ ನಾವೆಲ್ಲ ತಗೊಳ್ಳೋದಕ್ಕೆ 30. ಸೊ ಬೆಲ್ಟ್, ಲೆದರ್ ಬೆಲ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಹುಡುಗರು ಇವತ್ತು ಶೂ ತಗೊಳ್ತಾರಂತೆ. ಬನ್ನಿ, ಶೂ ತಗೊಳ್ಳೋದ್ರ ಬಗ್ಗೆ ನನಗೆ ಹೆಂಗಲ್ಲ ಒಬ್ಬ ಶೂ ಗೊತ್ತಿರೋಕ್ಕೆ ಡೌ ಮಾಡ್ತಲ್ಲ. ಅವ್ರು ಯಾರಾದಿದೆ ಕಮೆಂಟ್ ಮಾಡಿ. ವರ್ತಿ ಶೂ ತಗೋ. ಇದೆಲ್ಲ ಚರ್ಮದ್ದೇರಾದ್ರೆ ಅವ್ರಿಗಾದ್ರೂ ಅದು ಉದ್ಯಮ ಸೃಷ್ಟಿ ಆದಂಗೆ ಆಗುತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಇರೋರಿಗೆ ಈಗ ಕಾಲ್ಫಾರ್ಮ್ ಆಗಿದಪ್ಪ. ಕರ್ನಾಟಕ ಸರ್ಕಾರದಿಂದ ಸ್ಕೀಮು ಅಪ್ಲೈ ಮಾಡಿ ತಗೋಬೋದು. ಲೋನು ಕೊಡ್ತಾರೆ. 50,000 ಸಬ್ಸಿಡಿ, 50,000 ಲೋನು. ಚೀಪ್ ಆ್ಯಂಡ್ ಬೆಸ್ಟ್. ಲೋ ಕಾಸ್ಟ್ ಇರಬೇಕಂತ, ಒಳ್ಳೆ ಕ್ವಾಲಿಟಿ ಇರಬೇಕಂತ. ಅದನ್ನೇ ತಾನೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು. ಬೆಸ್ಟ್ ಕ್ವಾಲಿಟಿ. ಅಲ್ಲೂ ಒಂದು ಕ್ವಾಲಿಟಿ ಚೆನ್ನಾಗಿರೋದು ಕಡಿಮೆ ಬಜೆಟಿಗೆ ಸಿಗಲ್ಲ, ಜಾಸ್ತಿ ಇರೋದು ಇರುತ್ತೆ, ಬಟ್ ನಮ್ಮ ಕ್ವಾಲಿಟಿಗೆ ಸಿಗಲ್ಲ. ನೀರು ಬಿದ್ದರೆ ಒಳಗಡೆ ಆರಾಮ್ ಇಳಿಯುತ್ತೆ ಅನ್ಸುತ್ತೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕಾಗ್ದೆ, ಪುನರ್ ಮಾರ್ಗದ ಬೆಂಕಿ ಆಗ. ಧೂಳು ಹಿಡ್ದೋಗ್ಬಿಟ್ಟೈತೆ ಬ್ರೋ. ಆನ್ಲೈನಲ್ಲೇ ಇದಕ್ಕಿಂತ ಕಡಿಮೆ ಸಿಗ್ಬೇಕಾದ್ರೆ ಇಲ್ಲಿ ಯಾರು ತಗೋಬೇಕು ಅಂತ. ಅಲ್ಲ ಬ್ರೋ, ಹುಡುಕಿ ಬ್ರೋ ನೀವು ಹಂಗೆ. ಶೂ ಈಗ ಅಂಗಡಿ ಬಂದರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ನನಗೆ ಯಾಕೆ ಏನೋ ಒಂದು ಸ್ವಲ್ಪ ನೋಡ್ಕೊಳ್ಳೋದೇ ಸಮಾಧಾನ. ಶೂ ಚೀಪೆಸ್ಟ್ ಸಿಗುತ್ತಲ್ಲ, ಚೀಪೆಸ್ಟ್ ದರ್ಶನ. ಬ್ರೋ ಏನಾಯ್ತು ಇದು ಇಷ್ಟು ತೊಗ್ಲಾಗುತ್ತೆ. ರೈನ್ ಕೋಟು 500 ಬ್ರೋ. ಇಲ್ಲ ಬ್ರೋ, ಇಲ್ಲ ಇದೆಲ್ಲ ಹೆಂಗೈತೆ ಈ ಥರದ್ದೆಲ್ಲ ಚಪ್ರಿ ಅಂತಾರೆ. ಜಾತ್ರೆ ಈಗ ಈ ಥರ ಟ್ರೆಂಡ್ ಎಲ್ಲ ಫಾಲೋ ಮಾಡ್ತಾರೆ, ಚಪ್ರಿಗಳ ಥರ. ವಿಚ್ ಕಲರ್ ಟೈ ಬೆಸ್ಟ್ ಮತ್ತು ಹ್ಯಾಟ್ ಮೇಯ್ನಾಗಿ ನೋಡ್ತಾರೆ. ನಾನು ತುಂಬ ದಿನ ಆಯಿತು ಹ್ಯಾಟ್ ಹಾಕಿ, ಅದೆಲ್ಲ ಜಾಸ್ತಿ ಅದಕ್ಕೆ. ಅಯ್ಯೋ ಬಿದ್ದೋಗಿರೋದು ನಾನೇ ಮಾಡಿ. ಡಿಸೈನ್ಗಳು ಚೆನ್ನಾಗಿದೆ, ಬಟ್ಟೆಗಳು. ನಮ್ಮ ಅಣ್ಣ ಅವ್ರಿಗೆ ಆಲ್ಮೋಸ್ಟ್ ಇಲ್ಲಿಂದಲೇ ತಗೋಗ್ತಾ ಇದ್ದೆ ಹಬ್ಬಗಳಿಗೆ. ಒಳ್ಳೆ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿದೆ. 400 ಇದೆ ಇದು ಟಿ ಶರ್ಟು. ಕ್ವಾಲಿಟಿ ಇರುತ್ತೆ. 100ಗೂ ಸಿಗುತ್ತೆ, ಬಟ್ ಪರವಾಗಿಲ್ಲ. 100ದು ಚೆನ್ನಾಗಿದೆ ಗಾಯ್ಸ್. ನಾನು ಯೂಸ್ ಮಾಡಿದ್ದೀನಿ. 100ಗೂ ಚೆನ್ನಾಗಿದೆ. ಹಾಕಿ ಬ್ರೋ, ಹಂಗೆ ಹಾಕ ಹೋಗ್ಬಿಡೋಣ. ನಾವೇ ಹಾಕ ಬಂದಿದ್ವಿ ಅಂತ. ಮ್ಯಾಗ್ನೆಟ್ ಇದೆ ಬ್ರೋ ಇಲ್ಲಿ.
ಇದೊಂದು ಮ್ಯಾಗ್ನೆಟಿಂದನೇ ಅವ್ರಿಗೆ ಗೊತ್ತಾಗೋದು. ಕಿತ್ತಾಕಿ ಎತ್ಕೊಂಡೋಗಿ ಫ್ರೀ ಆಗಿ ಒಂದು ಇಲ್ಲ ಅಂದರೆ ಅವ್ರಿಗೆ ಏನೂ ಗೊತ್ತಾಗಲ್ಲ ತಾನೆ. ಮ್ಯಾಗ್ನೆಟಿಂದನೇ ಅದು ಮಿಷಿನ್ ಕಂಡುಹಿಡಿಯೋದು. ಬೇಡ ಬ್ರೋ 199 ಪ್ಯಾಕೇಜ್ ಇಲ್ಲಿ ಯಾವುದೋ ಬರೆದ್ಬಿಟ್ಟವ್ರೆ ಬ್ರೋ, ನೋಡಿ ಲವ್ ಲೆಟರ್ನೇ ಬರ್ದಾಕದಂಗೆ ಐತೆ ಇದು ಬ್ರೋ ಕೋಡಿಂಗ್ ಅನ್ಸುತ್ತೆ. ಏನು ಬ್ರೋದು? ಐಕಾನ್ ಅಂತಿಲ್ಲ ಐಕಾನ್ ಬ್ರೋ 200 ರೂಪಾಯಿ ಬ್ರೋ. ಇದ್ರಂಗೈತೆ. ಅದೇ ಗಾಯ್ಸ್ ಡ್ರೆಸ್ಸಿಂಗ್ ರೂಮು. ಅಲ್ಲೇ ಹಾಕೊಟ್ಟದೆ. ಇಲ್ಲಿ ಮಾತ್ರ ಇದು ಸೆಕ್ಷನ್ ಬಾಯ್ಸ್ ಅಲ್ವಾ. ಇವಾಗ ಫಸ್ಟ್ ಬಂದು ಮೇಯ್ನಾಗಿ ನೋಡೋದೇನು ಗೊತ್ತಾ, ಈ ಟ್ಯಾಗ್ ಎಷ್ಟಕ್ಕಿದೆ ಸೆಕ್ಷನ್ ಅಂತ ತಗೋಬೋದಂತ ಹೇಳ್ತಾರೆ. ಫಸ್ಟ್ ಟ್ಯಾಗ್ ನೋಡ್ತಾರೆ, ಆಮೇಲೆ ಬಟನ್ ಚೆಕ್ ಮಾಡೋದು ಆ ಸೆಕ್ಷನಲ್ಲಿ ಇದೀವಿ ಇಲ್ಲ ಅಂತ. ನನಗೆ ಗೊತ್ತಿಲ್ಲ, ಇವ್ರು ಹಾಡು ಹಾಕೋಬಿಟ್ಟವ್ರೆ, ಅದು ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ ಗಾಯ್ಸ್. ಆಫ್ ಮಾಡಿ ಅಂತಲೂ ಕೇಳೋಂಗಿಲ್ಲ, ವಿಡಿಯೋ ಮಾಡ್ತಾ ಇರೋದು ಹೆಚ್ಚಲ್ಲ. ಅದಕ್ಕೆ ಹತ್ರದಲ್ಲೇ ಇರೋದು ಇದೆಲ್ಲ ಒಂಥರ ಆ ಥರದ ಇದು ಇದು ಪಕ್ಕ ಅದರ ರೀತಿಯಿಂದ ಬಟ್ಟೆ ಕ್ಲಾತ್. ಪರ್ಚೇಸಿಂಗ್ ಅಂದರೆ ಆರಾಮ್ಸೆ ತೊಗೋಬೋದು, ತುಂಬ ವೆರೈಟಿ ಇದೆ ಇಲ್ಲಿ. ಇದೆಲ್ಲ ಬರೀ 100 ಇದೆ. ಏನಾದ್ರು ಟೂರ್ನಮೆಂಟ್ ಥರ ಮಾಡೋದಾದ್ರೆ ನೋಡಿ ಇದೇ ಥರ ಒಂದೇ ಕಲರ್ ಟೀ ಶರ್ಟ್ ತಗೋಬಿಡ್ಬೋದು. ಬಟ್ ಅದರಲ್ಲಿ ಹೆಸರು ಇರಲ್ಲ, ನೇಮ್ ಇರಲ್ಲ, ಅಷ್ಟೇ ಡಿಫ್ರೆನ್ಸು. ನಾನು ಅದನ್ನೇ ಎಂತ ಇದೆ ನಾವು ಹಾಕ್ಸ್ಕೋಬೇಕಾಗುತ್ತೆ. ಫಾರ್ಮಲ್ ಶರ್ಟು ಆಫೀಸ್ಗೆ ಹೋಗೋವಂಥ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿದೆಯಾ ಶರ್ಟ್? ಅದು ಎಷ್ಟಿದೆ ಅಂತ ಅಮೌಂಟು? ಇದು ನೋಡಿ ಗುರು 600 ಅಂತ ಇದೆ. ಹೆಂಗೈತೆ ಅದು? ಎಲ್ಲ ಮುದ್ರೋಗೈತೆ, ಐರನ್ ಮಾಡಿಸ್ಬಿಟ್ಟು ನಾವೇ ತಗೋದು. ಅದು ಚೆನ್ನಾಗೈತಲ್ಲ ಕಲರು? ಬಟ್ ಎಷ್ಟು ಹಾಕೋರೆ? XL ಅಂತೆ. MRP ಎಲ್ಲ ಇದೆಲ್ಲ ಆಫೀಸ್ ಹಾಕೋದು. ಹೋಗ್ತಾ ಇದ್ರೆ ಟ್ರಯಲ್ ರೂಮ್ಗೆ ಎಷ್ಟು ಇಶ್ಯೂ ಇಟ್ಟವ್ರೆ ಗಾಯ್ಸ್, ಒಳ್ಳೇದು. ಹೆಂಗೆ ಕೇಳಿ, ಫೈರ್ ಏನಾರು ಆದರೆ ಕೆಡ್ಸೋದಕ್ಕೆ ಇದರಲ್ಲಿ ಏನು ಇಟ್ಟಿರ್ತಾರೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಫಿಲ್ ಮಾಡಿರ್ತಾರೆ. ಮೆನ್ಸ್ ವೇರ್ ಗಾಯ್ಸ್. ಇಲ್ಲಿ ಬಂದರು ಅವರ್ಗಟ್ಟೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ನೋಡಿ ಎಲ್ಲನೂ ಅವರ್ಗಟ್ಟೆ ಕಾಲ ಕಳೆದ ಆಮೇಲೆ ಟೈಮ್ ಹೋಗ್ತೀನಿ. ಎಕ್ಸಿಟ್ ಪಾಯಿಂಟು ನೋಡೋಕ್ಕಾಗಲ್ಲ. ಗಡಿಯಾರಲ್ಲೂ ಇಟ್ಟು ನೋಡಿ ಬಿಟ್ಟು ಹೋಗೋಕ್ಕೆ ಮನಸ್ಸಿರಬಾರ್ದು. ತಗೊಳ್ಳೋದೇನು ಆ ಕಡೆ ಹೋಗೋದು ಮನಸ್ಸಿರುತ್ತೆ. ಅದೇ ಪವರ್ ಆಫ್ ಕ್ಲಾತಿಂಗ್. ಬೈ 1 get 1 ಇದೆ. ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ. 50,000 ರೂಪಾಯಿ ಇದೆ. 500 ರೂಪಾಯಿ 2 ಸ್ಟ್ಯಾಂಡ್ ಬನೀನ್ಸ್ ಇದೆ ಗೈಸ್. ಹಾಗೆ ಇನ್ನರ್ ವೇರ್ಸ್ ಇದೆ. ಕಾಟನ್ ಪ್ರಿಂಟೆಡ್ ಬ್ರಿಂಕ್ ಅಂತ ಸ್ಪೋರ್ಟ್ಸು ಗೈಸ್. ಸ್ಲಿಪ್ಪರ್ ನಾವಿರ್ಬೇಕಾದ್ರೆ ಇಂಥ ಸ್ಲಿಪ್ಪರ್ಗಳು ಎಷ್ಟು ಇಷ್ಟ ಆಗ್ತಿತ್ತಲ್ಲ. ಈಗಲೂ ಮಕ್ಕಳೇ ಎಕ್ಸ್ಪೆಕ್ಟ್ ಮಾಡೋದೈತೆ. ಪೀಕು ಪ್ಯಾಕು ಎಷ್ಟೈತೆ ಸ್ಲಿಪ್ಪರು? 180 ಬ್ರೋ. ನನ್ನ ಸ್ಲಿಪ್ಪರ್ ಕಷ್ಟ ಆಗಲ್ಲ ಬ್ರೋ, 150 ರೂಪಾಯಿಗೆ ತಗೊಬಿಡ್ತೀವಿ. ಮಕ್ಕಳು ಸ್ಲಿಪ್ಪರ್ಗೆ ಜಾಸ್ತಿ ಇದೆ. ಪ್ಯಾಕು ಅಂತ ಕಾಮಿಲಿ ಕಿಲಾಡಿಗಳು ಹೇಳ್ತಿದ್ನಲ್ಲ, ಪ್ಯಾಕು ಇದು ಚೆನ್ನಾಗೈತೆ ಮಕ್ಕಳದು. ನೋಡಿ ಗಾಯ್ಸ್, ಮಕ್ಕಳು ತಗೋಬೋದು, ಕತ್ಕೊಂಡು ಹೋಗ್ತಾರೆ ಹೇಳೋಕೆ. ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡೋದಿದ್ರೆ ಇದನ್ನು ಕೊಡ್ಬೋದು ನೋಡಿ. ಪ್ಯಾಕು ಆ PP ಕಳ್ಕೊಬಿಟ್ರೆ ಮುಗೀತು ಗಾಯ್ಸ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಪ್ಯಾಕು ಚೆನ್ನಾಗೈತೆ. ಕಲೆಕ್ಷನ್ ಐತಲ್ಲ, ಜಾಸ್ತಿನೇ ಐತೆ, ತುಂಬ ಕಲೆಕ್ಷನ್ ಐತೆ ಈ ಸೆಕ್ಷನಲ್ಲಿ. ಬಟ್ಟೆ ಇರ್ತಿತ್ತಲ್ಲ ಮೊದಲು. ಇನ್ನರ್ ವೇರ್, ಅಂಡರ್ ವೇರ್ ಯಾವ್ದಾರು ತಗೋಬೇಕಾಗುತ್ತೆ. ಪ್ಯಾಕು ಅವ್ನು 8 ತಿಂಗಳು ಈಗ 8 ತಿಂಗಳು ಪಾಪು ಸ್ಲಿಪ್ಪರ್ ಎಲ್ಲ ಹಾಕೋ ಅವಶ್ಯಕತೆ ಇದೆ. ಇನ್ನೂ ತಗೋಗಿರ್ತಾರೆ. ಫುಡ್ ಸೆಕ್ಷನ್ ಮತ್ತು ಮೆಟಲ್ದು ಏನಾದರೂ ಐಟಮ್ ತಗೊಳ್ಳೋದಿದ್ರೆ, ಬ್ಯಾಚುಲರ್ಸ್ ಏನಾದ್ರು ಹೊಸ್ದಾಗಿ ರೂಮ್ ಮಾಡಿದ್ರೆ ನೋಡಿ ಎಲ್ಲ ಇರುತ್ತೆ. ಆರಾಮ್ಸೆ ರೂಮ್ ತಗೋಬೋದು. ಚೆನ್ನಾಗಿದೆ. ಪಾತ್ರೆಗಳು ಫ್ಯಾಮಿಲಿ ಮಾಡಿದವರು ಹೊಸ್ದಾಗಿ ಐಟಮ್ಸ್ ಎಲ್ಲ ಕಲೆಕ್ಷನ್ ಇಲ್ಲೇ ಇರುತ್ತೆ ವಿಶಾಲ್ ಮಾಡಿ. ಬಟ್ ಪ್ರೈಸು ಗೊತ್ತಿಲ್ಲ, ಹೊರಗಡೆ ಸಿಕ್ಕಲಿಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಲಾಭ ಇಟ್ಕೊಳ್ದೆ ಯಾರು ಮಾಡಲ್ಲ ನೋಡಿ. ಇದೆಲ್ಲ ಮದುವೆ ಆದಮೇಲೆ ಇದ್ದೇ ಇರುತ್ತೆ ಕ್ಲೀನಿಂಗ್. ಕಲ್ತ್ಕೋಬೇಕಾಗುತ್ತೆ ಆಟೋಮೆಟಿಕಾಗಿ. ಕಲಿಸುತ್ತೆ ಜೀವನ ಅಲ್ಲ. ಚಿಕನ್ ಮಟನ್ ಹಾಕೋ ಮಟ್ಲು. ಈ ಕಡೆ ಎಲ್ಲ ಪ್ಲೇಟ್ಸು ಪಿಂಗಾಣಿದೈತೆ. ಅಷ್ಟು ಫುಡ್ ಸೆಕ್ಷನ್. ಫುಡ್ ಸೆಕ್ಷನ್. ಬಿಸ್ಕೆಟ್ಸು, ಮ್ಯಾಗಿ,
ಕಡೆ ಹೋದರೆ ಎಲ್ಲ ಐಟಮ್ಸು ಆ ಕಡೆ ಇದೆ. ದಿನಸಿ ಪದಾರ್ಥಗಳು ಜಾಸ್ತಿ ಇದಾವೆ ಗೈಸ್. ದಿನಸಿ ಪದಾರ್ಥಗಳು ಡಬ್ಬೆಗಳು 3-4. ಇದೆಲ್ಲ ಸಂತೂರ್ ಮಮ್ಮಿ, ಮೈಸೂರು ಸ್ಯಾಂಡು, ವೆಟ್ ಟಿಶ್ಯೂ, ಡಯಾಪರು. ಯಾವ ತಗೊಳ್ತಾ ಇದ್ದೀರಾ ಬ್ರೋ? ಯಾವ ತಗೊಳ್ತಾ? ಬೇಬಿ ಪೌಡರ್ ತಗೊಳ್ತಾ ಇದ್ದೀರಾ? ಡೆಟಾಲ್ ತಾಳಿ ಬ್ರೋ, ಯಾವುದು ಪರವಾಗಿಲ್ಲ. ಏನೋ ಹುಡುಕ್ತಾ ಇದ್ದೀರಾ? ಪರ್ಫ್ಯೂಮ್ ಇದ್ರೆ ಎಲ್ಲ ಇಲ್ಲಿ ಬಂದು ಮಾರ್ನಿಂಗು ಅಪ್ಲೈ ಮಾಡ್ಕೊಬಿಡ್ಬೋದಾಗಿದೆ. ನೋಡಿ ಥ್ಯಾಂಕ್ಸ್. ಪರ್ಫ್ಯೂಮ್ ಮ್ಯಾಕ್ಸ್ ಇದೆ ಅಂತ ಸ್ಮೆಲ್ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಹಾಕ್ ಮಾಡಿ ಪರವಾಗಿಲ್ಲ ಗೈಸ್, ಪರವಾಗಿಲ್ಲ. ಹಾಕ್ಸೋದು ಬಾಡಿಗೆ. ಎಲ್ಲ ಬೇರೆ ಭಾಳ ಐಟಮ್ಸ್. ಉದ್ದಿನ ಬೇಳೆ, ಟಾರ್ಮೆಕ್ಸ್, ಟಾಯ್ಲೆಟ್ ಕ್ಲೀನರ್, ಇದೆಲ್ಲ ಎಣ್ಣೆ ಹೊಡೆಯೋರು ಸೆಕ್ಷನ್ ಗಾಯ್ಸ್. ಬಾಟ್ಲಿ ತೆಕಿಲ ಶಾರ್ಟ್ ಹೊಡಿಯುತ್ತಾನೆ. ಅದೊಂದು ಚೆನ್ನಾಗಿದೆ. ಗ್ಲಾಸ್ ಐತೆ ನೋಡಿ. ಇದು ಎಲ್ಲ ಪಿಂಗಾಣಿ ಬಟ್ಟೆ. ಇದಕ್ಕೆ ಒಂದು ಪೆಗ್ಗ ಅಲ್ಲ, ಇದಕ್ಕೆ 40 ರೂಪಾಯಿ. 60 ಪ್ರೈಸ್ 19 ರೂಪಾಯಿ ಬ್ರೋ, 20 ರೂಪಾಯಿ ಅಷ್ಟೇ. ಬ್ರೋ 45 4 ಶಾರ್ಟ್ ನೋಡಿ ಗಾಯ್ಸ್. ಇಲ್ಲಿ 0 ಶುಗರ್ ಅಂತ ಹಾಕವ್ರೆ ಬಡ್ಡಿ ಇದ್ರ ಬಡ್ಡಿಲಿ. ಅದೆಲ್ಲ ಎನರ್ಜಿ ಅಂತೆ, 0 ಕಿಲೋ ಕ್ಯಾಲರಿ. ಕಾರ್ಬೋಹೈಡ್ರೇಟು ಇಲ್ವಂತೆ, 0 ಗ್ರಾಮ್ ಅಂತೆ. ಟೋಟಲ್ ಶುಗರು ಇಲ್ಲ, ಆ್ಯಡೆಡ್ ಶುಗರು ಇಲ್ಲ, ಟೋಟಲ್ ಫ್ಯಾಟು ಇಲ್ಲ, ತೋರಿಸಿ ನೋಡಿ. ಪ್ರೋಟೀನು ಅಷ್ಟೇ ಅವರ. ಇಲ್ಲೇನು ಕೊಟ್ಟಾರ? ಕಾರ್ಬೋನೇಟೆಡ್ ವಾಟರು, ಎಸಿಡಿಟಿ ಅದಕ್ಕೆ ಕೊಟ್ಟಾರ. ಬಿಡು ಪ್ರಿಸರ್ವೇಟಿವ್ ಟೂಲ್ 11. ಆಮೇಲೆ ಸ್ವೀಟ್ನರ್ ಅಂದರೆ ಅಲ್ಲೇ ಬಂದ್ಬಿಡುತ್ತೆ ನಿಮಗೆಲ್ಲ. ಆ್ಯಡೆಡ್ ಶುಗರ್ 0 ಅಂತ ಸ್ವೀಟ್ನರ್ ಹಾಕವ್ರೆ. ಹಳಿ ಅಲ್ಲ ಮಗನ ಗಂಡ ಅಂತ ಇಂಡೈರೆಕ್ಟ್ ಆಗಿ. ಇದು ನೋಡಿ ಗಾಯ್ಸ್, ಇಲ್ಲಿ ಮಕ್ಕಳು ಕರ್ಕೊಬಂದರೆ ಇದು ಆ ಸೆಕ್ಷನ್ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಕ್ರಿಕೆಟ್ ಬ್ಯಾಟ್ ಇದೆ ಗಾಯ್ಸ್. ನೆಟ್ ಪ್ರಾಕ್ಟೀಸ್ ಮಾಡೋರಿಗೆ ಡಾಲ್ ಇದೆ. ಐಟಮ್ಗಳೆಲ್ಲ ಆಟ ಆಡೋ ಸಾಮಾನಿದೆ. ಹಾಂ, ಇನ್ನೊಂದು 2 ಸಲ ಅಲ್ಲಾಡ್ಸಿಬ್ರು. ಕ್ರಿಕೆಟ್ ಬ್ಯಾಟ್ ಇದೆ ಗಾಯ್ಸ್. ಅದು ನಮ್ಮ ಫೇವ್ರೆಟ್ ಗೇಮ್. ಡಾಲ್ ಸೆಕ್ಷನ್ ಚೆನ್ನಾಗಿದೆ ಅಲ್ಲ. ಯಾರನ್ನಾರ ಕರ್ಕೊಬಂದರೆ ನಿಮ್ಮ ಆತ್ಮೀಯರು ಪ್ರೀತಿ ಪಾತ್ರನ ತೊಡಗಿಸ್ಬೋದು. ಯಾರು ಇಲ್ಲದವ್ರು ಏನೋ ಬೇಜಾರು ಮಾಡ್ಕೊತೀವಿ. ನಿಮ್ಗೆ ಯಾರು ಇಷ್ಟ ಇರ್ತಾರೆ ಅವ್ರಿಗೆ ಕೊಡಿಸಿ. ಚೆನ್ನಾಗಿದೆ ಅದು ಡಾಲ್. ಎಷ್ಟಿದೆ ಗೊತ್ತಾ ಇದು? ಐ ಥಿಂಕ್ ಇದು 400 ಇದೆ. ಚೆನ್ನಾಗಿದೆ, ಪಿಂಕ್ ಕಲರ್ದೆಲ್ಲ. 400. ಇಲ್ಲೊಬ್ರು ಧೋನಿಯ ಇಷ್ಟಪಡೋರು ನೋಡಿ ಹೆಂಗೆ ಬಿದ್ದಿದೆ ಡಾಲ್. ಪಾಕೋ 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 ಪಾಕೋ. ಈ ಸೆಕ್ಷನ್ ಎಲ್ಲ ಚೆನ್ನಾಗಿದೆ. ಎಲ್ಲ ನಮಗೆ ಚಿಕ್ಕ ಮಕ್ಳು ಬಟ್ಟೆಗೆ 250 ರೂಪಾಯಿ ಬಟ್ಟೆಗೆ. ಚಿಕ್ಕ ಮಕ್ಳು ಬಟ್ಟೆಗೆ ಜಾಸ್ತಿ ಇದೆ. ನಮಗೆ ನಮ್ಮ ಕ್ಲಾತ್ ನೋಡೋರೆಲ್ಲ ಅಲ್ಲಿ 200ಗೆಲ್ಲ ಇತ್ತು. ಚಿಕ್ಕ ಮಕ್ಳಿಗೆ 250 ಇದೆ. ಚಿಕ್ಕ ಮಕ್ಳು ಕ್ಲಾತ್ಗಳಿಗೆ ಜಾಸ್ತಿ ಇದೆ ರೇಟು. ನೋಡಿ ಇಲ್ಲಿ ರೀಡಿಂಗ್ದು. ನಮ್ಮ ಫೇವ್ರೇಟ್ ಬ್ಯಾಟ್ ಇದೆ, ಕ್ರಿಕೆಟ್ ಬ್ಯಾಟು. ಎಲ್ಲ ಆಲ್ಮೋಸ್ಟ್ ಇದೇ ರೀತಿದು. ಒಳಗಡೆ ಡೊಳ್ ಸೌಂಡ್ ಬರುತ್ತೆ. ಏನು ಬ್ರೋ? ಶೂಟ್. ಅಯ್ಯೋ ಚೆನ್ನಾಗೈತೆ, ಚೆಕ್ ಮಾಡ್ತೀವಿ ನೋಡಿ ಗಾಯ್ಸ್. ಬಾಕ್ಸಿಂಗ್ ಲೆಫ್ಟ್ ಹ್ಯಾಂಡ್ ಕೊಟ್ಟಿದ್ದಾರೆ. ಇದು ಹಾಕೊಂಡು ಬಾಕ್ಸಿಂಗ್ ಮಾಡೋದೆ. ಈ ಕಡೆ ಎಲ್ಲ ಡಾಲ್ ಸೆಕ್ಷನ್, ಎಲ್ಲ ಡಾಲ್ ಸೆಕ್ಷನ್ ತಗೋಬೋದು. ಕಾರ್ಗಳಿದೆ. ಇದೆಲ್ಲ ನಮ್ಮ ಪೃಥ್ವಿಗೆ ನೆಕ್ಸ್ಟ್ ಸೆಕ್ಷನ್ ಯಾವ್ದು ತಗೋಬೇಕು ಅಂತ ಚಿಕ್ಕ ಎಲ್ಲ ತಗೋಬೇಕು. ಶೂಟ್. ಈ ಸೆಕ್ಷನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಮಕ್ಕಳು ಕರ್ಕೊಂಡ್ಬಂದರೆ ಬೆಡ್ಶೀಟ್ ಇದೆ, ಅದೆಲ್ಲ ಕ್ಲಾತ್ ಇದೆ. ನೋಡಿ ಇಲ್ಲಿ ಸ್ಪೀಡ್ ಬಾಲ್ ಇದೆ. ಇಲ್ಲಿ ಗೋಲ್ ದುಡ್ಡು ಹಾಕಲು ಮಾಡ್ಕೊಳ್ತಿದ್ದು ಚಿಕ್ಕ ಏಜಲ್ಲಿ. ನೋಡಿ ಚಿಕ್ಕದಾಗಿ ಕಿಟ್ ಕೊಟ್ಟಿದ್ದಾರೆ, ಬಾಕ್ಸಿಂಗ್ ಕಿಟ್ಟು. ಚಿಕ್ಕ ವಯಸ್ಸೆಲ್ಲ ಕಲಿಸ್ಬಿಡಿ. ಇನ್ನು ಕ್ರಿಕೆಟ್ದು ಇಲ್ಲೊಂದು ಬಂದಿದೆ.
ಸಾರಿ ಇದೆಲ್ಲ ತಗೊಳ್ಬೇಕಾಗುತ್ತೆ ಪೃಥ್ವಿಗೆ ನೆಕ್ಸ್ಟ್ ಹೋಗ್ತಾ ಫೈಲ್ ಇದೆ ಇಲ್ಲೆಲ್ಲ ಬುಕ್ ಸೆಕ್ಷನ್ ಗೈಸ್ ಯಾವ ತಗೊಂಡೆ ಕೈಗೆ ಇಟ್ಕೋ ಹಿಂಗೆ ಅವ್ರು ಇಟ್ಟಿದ್ದಾರೆ ಈ ಪೂರ ಸೆಕ್ಷನ್ ಎಲ್ಲ ಅದೇ ಕ್ಲಾತ್ ಸಕ್ಕತ್ತೆ ಚಾಪೆ ಇದೆ ನಮ್ಮ ಕಡೆ ಚಾಪೆ ಹಾಸೋ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಹೇಳಿ ಮದುವೆ ಆದಮೇಲೆ ಚಾಪೆ ಹಾಸೋದು ಮಾಡ್ತಾರೆ ಹಾಗೂ ದುಡ್ಡು ಇಸ್ಕೊಳ್ಳೋದಿರುತ್ತೆ ಇಲ್ಲಿ ಕ್ಲಾತ್ ಇದೆ ಟವಲ್ 700 ಇದೆ ಗಾಯ್ಸ್ ತಗೋಬೋದಲ್ಲ ಕುಕ್ಕರ್ ಒಂಥರ ಇದೆ ಡಿಫ್ರೆಂಟ್ ಆಗೈತೆ ನಂಗೆ ಈ ಥರದ್ದು ನೋಡೋಕ್ಕೆ ಒಂಥರ ಚೆನ್ನಾಗಿಲ್ಲ ಇದು ಶೇಪೇ ಒಂದು ರೀತಿ ಇದೆ ಏನೋ ಒಂಥರ ನಮ್ಮದು ಓಲ್ಡ್ ಆದರೂ ಈ ಥರ ಶೇಪು ಈ ಥರ ಗ್ಯಾಸ್ ಸ್ಟವ್ಸ್ ಓಕೆ ಗಾಯ್ಸ್ ಇಷ್ಟೇ ಲೆಟ್ಸ್ ಎಂಡ್ ಇಟ್ ಬಾಯ್ ಡಾರ್ಮೈಟ್ ಗಾಯ್ಸ್ ಅಂತ ಇತ್ತು ಮುಗೀತು ಎಲ್ಲ ಔಟ್ಸೈಡ್ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಹೊರಗಡೆ ಎಷ್ಟು ಕತ್ಲಾಗ್ಬಿಟ್ಟೈತೆ ಹೋಗುವಾಗ ಎಷ್ಟು ಬೆಳಕಿತ್ತು ಇವಾಗ ಕತ್ಲಾಗ್ಬಿಟ್ಟೈತೆ ಅಷ್ಟೇ ಹೊರಗಡೆ ಇರೋದು